ಅನೇಕ ಕಡೆಗಳಲ್ಲಿ ಬ್ರಾಹ್ಮಣ ಸಂಘಗಳಲ್ಲಿ, ಬ್ರಾಹ್ಮಣ ಸಮ್ಮೇಳನಗಳಲ್ಲಿ ಈ ಮಾತು ಹೇಳಿದ್ದೇನೆ. ನೀವು ಬ್ರಾಹ್ಮಣ ಸಮ್ಮೇಳನ, ಬ್ರಾಹ್ಮಣ ಮಹಾಸಭೆ, ಬ್ರಾಹ್ಮಣ ಸಂಘ ಅಂತೆಲ್ಲ ಹೇಳ್ತಾ ಇದ್ದೀರಿ. ಮೊದಲು ನಿಮ್ಮ ಸಭೆಯಲ್ಲಿ ನೀವು ಪ್ರತಿಯೊಬ್ಬರಿಗೂ ಒತ್ತಾಯಪೂರ್ವಕವಾಗಿ ಹೇಳಬೇಕಾದ್ದೇನು ಅಂತಂದ್ರೆ, ನೀವು ತ್ರಿಕಾಲ ಸಂಧ್ಯಾವಂದನೆ ಮಾಡಬೇಕು. ಇಲ್ಲದೆ ಹೋದರೆ ಬ್ರಾಹ್ಮಣ್ಯ ನಿನಗಿರುವುದಿಲ್ಲ. ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ? ಬ್ರಾಹ್ಮಣ್ಯ ಉಳಿಸ್ಕೊಳ್ಳೋದು ಬೇಡವಾ? ವೇದಾಧ್ಯಯನ ಮಾಡೋದಿಲ್ಲ, ಸಂಧ್ಯಾವಂದನೆ ಮಾಡೋದಿಲ್ಲ, ವಿಹಿತ ಕರ್ಮವನ್ನು ಆಚರಣೆ ಮಾಡೋದಿಲ್ಲ. ನಾನು ಬ್ರಾಹ್ಮಣ ಅಂದ್ರೆ ಏನರ್ಥ? ಬ್ರಾಹ್ಮಣ್ಯ ಅಂತ ಯಾವಾಗ ಉಳಿಯುತ್ತದೆ? ನಿಮಗೆ ವಿಹಿತವಾದಂತಹ ಕರ್ಮವನ್ನು ಆಚರಣೆ ಮಾಡಿದ್ದಾಗ ಬ್ರಾಹ್ಮಣ್ಯ ಉಳಿಯುತ್ತದೆ. ಬರೀ ಬಾಯಲ್ಲಿ ಹೇಳಿದ್ರಿಂದ ಏನು ಉಳಿಯುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬನು ಬ್ರಾಹ್ಮಣನಾದವನು ಇದರಲ್ಲಿ ಗಮನ ಕೊಡಬೇಕು. ನಾನು ಅನೇಕ ಮಂದಿ ಮಕ್ಕಳಿಗೆ ಉಪನಯನ ಮಾಡಿಬಿಡ್ತಾರೆ, ಸಂಧ್ಯಾವಂದನೆ ಮಾಡೋದ್ರಲ್ಲಿ ಅವನಿಗೂ ಆಸಕ್ತಿ ಇಲ್ಲ, ಅಪ್ಪನಿಗೂ ಆಸಕ್ತಿ. ಅಪ್ಪನಿಗೆ ಆಸಕ್ತಿ ಇಲ್ಲ, ಮಗನಿಗೆ ಹೆಂಗೆ ಆಸಕ್ತಿ ಬರುತ್ತೆ? ಒಬ್ಬರು ಮಗನಿಗೂ ಮುಂಜಿ ಮಾಡಿದ್ರಂತೆ. ಆಮೇಲೆ ಒಂದು ದಿವಸ ಅವರ ಸ್ನೇಹಿತ ಬಂದು ಆ ಹುಡುಗನ ಪ್ರವರ ಹೇಳೋ ಅಂತ ಅಂದ್ರಂತೆ. ಆ ಹುಡುಗ ಸುಮ್ಮನೆ ಕಣ್ಕಂಡು ಬಿಟ್ಕೊಂಡು ನೋಡ್ತಿದ್ನಂತೆ. ಆಗ ಬಂದವರು ಅಪ್ಪನೇ ನೀವು ಸ್ವಲ್ಪ ಎತ್ಕೊಡ್ರಿ ಅಂದ್ರಂತೆ. ಅವ್ರಿಗೆ ಏನು ಸ್ವಾಮಿ ಹೇಗೆ ಹೇಳ್ತೀರಿ? ನಂಗೆ ಉಪನಯನ ಆಗಿ 40 ವರ್ಷ ಆಗಿದೆ, ಇವನಿಗೆ ಉಪನಯನ 4 ವರ್ಷದಲ್ಲಿ ಇವ ಮರೆತುಕೊಂಡಿದ್ದಾನೆ, ಇನ್ನು 40 ವರ್ಷ ಆಗಿದೆ ನಂಗೆ ಉಪನಯನ ಆಗಿ, ನನ್ನನ್ನು ಹೇಳಿದೆ, ನಾನೆಲ್ಲಿಂದ ಹೇಳಿದೆ? ಹೀಗಿದೆ ನಮ್ಮ ಪರಿಸ್ಥಿತಿ. ಇದು ಸರಿಯಲ್ಲ. ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಳ್ಳಬೇಕು ಅಂತಂದ್ರೆ ಬ್ರಾಹ್ಮಣನಿಗೆ ವಿಹಿತವಾದಂತಹ ಕರ್ಮಗಳನ್ನ ಯಥಾಶಕ್ತಿ ಆಚರಣೆ ಮಾಡಬೇಕು. ಹಿಂದಿನಂತೆ ದಿವಸ ಕೂತ್ಕೊಂಡು ಸಹಸ್ರ ಗಾಯತ್ರಿ ಮಾಡಿ, ತ್ರಿಕಾಲ ಶಿವಪೂಜೆ ಮಾಡಿ ಅದೆಲ್ಲ ಆಗುವ ಕೆಲಸ ಅಲ್ಲ. ಆದರೆ ಒಂದು 108 ಗಾಯತ್ರಿ ಮಾಡಿ ಗಾಯತ್ರಿ ಜಪವನ್ನು ಮಾಡಿ ಸಂಧ್ಯಾವಂದನೆ ಮಾಡುವುದು ಅಂತ ನೋಡಿ ಯಾಕಾಗುವುದಿಲ್ಲ ನಿಮಗೆ? ನಾನು ಅದು ಕೇಳೋದು. ಅಷ್ಟೋತ್ತರಸದ ಗಾಯತ್ರಿ ಜಪವನ್ನು ಮಾಡಿ ಒಂದು ಸಂಧ್ಯಾವಂದನೆ ಮಾಡೋದಕ್ಕೆ ನಿಮಗೆ 20 ನಿಮಿಷ ಹಿಡಿಯುತ್ತೆ. ಅದು ನಿಮಗೆ ಸಮಯ ಸಿಕ್ಕುವುದಿಲ್ವಾ? ಕೇಳಿದ್ರೆ ಉತ್ತರ ಟೈಮ್ ಸಿಕ್ಕುವುದಿಲ್ಲ ಸ್ವಾಮಿ, ನಮಗೆ ಬೇಗ ಆಫೀಸಿಗೆ ಹೋಗಬೇಕಾಗುತ್ತೆ. ಹೌದು, ಬೇಗ ಆಫೀಸಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ಮುಂಚೆ ಪೇಪರ್ ನೋಡೋಕೆ ಟೈಮ್ ಸಿಕ್ಕುತ್ತೆ. ಟಿವಿಯಲ್ಲಿ ನ್ಯೂಸ್ ನೋಡೋಕೆ ಟೈಮ್ ಸಿಕ್ಕುತ್ತೆ. ಸಂಧ್ಯಾವಂದನೆ ಮಾಡೋಕೆ ಟೈಮ್ ಸಿಕ್ಕುವುದಿಲ್ಲ. ನಂಬೋದಾ? ಇದನ್ನ ನಂಬೋಕ್ಕಾಗೋದಿಲ್ಲ. ಕೇವಲ ಇದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಕಾರಣ ಹೇಳ್ತಾ ಇದ್ದೀರಿ. ನಾನು ಅನೇಕ ಕಡೆಗಳಲ್ಲಿ ಸಂಧ್ಯಾವಂದನೆ ಆದ ತಂದೆ ತಾಯಿಯರಿಗೆ ಹೇಳಿದ್ದೇನೆ, ನೀವು ಬರೀ ಮಗನಿಗೆ ಉಪನಯನ ಮಾಡಿಬಿಟ್ರೆ ಉಪಯೋಗ ಇಲ್ಲ. ದಿವಸ ಸಂಧ್ಯಾವಂದನೆ ಮಾಡುವುದರ ಬಗ್ಗೆ ನೀವುಗಳು ಗಮನ ಕೊಡಬೇಕು. ಆ ತಂದೆಯ ಅನ್ನುವನು ಮೊದಲು ತಾನು ಸಂಧ್ಯಾವಂದನೆ ಕೂತ್ಕೊಳ್ಬೇಕು. ನೀನು ಕೂತ್ಕೊಂತ ಮಗನ ಪಕ್ಕದಲ್ಲಿ ಕೂರಿಸ್ಕೋಬೇಕು. ನೀವೇ ಮಾಡೋದು, ನಿಮ್ಮ ಮಗ ಯಾಕೆ ಮಾಡ್ತೇನೆ? ಮೊದಲು ನೀವು ಮಾಡಿ. ನಾನು ಆ ತಾಯಂದಿರಿಗೆ ಹೇಳಿದ್ದೇನೆ, ನೀವು ಮಕ್ಕಳಿಗೆ ನಿರ್ಬಂಧ ಮಾಡಿ, ಇವತ್ತು ಸಂಧ್ಯಾವಂದನೆ ಮಾಡಿದ್ರೆ ನಿಮ್ಗೆ ಊಟ ಇಲ್ದು ಅದೇ ಇಲ್ಲ, ನಿರ್ಬಂಧ ಮಾಡಿ. ಯಾಕೆ ಮಾಡೋದಿಲ್ಲ? ಹಾಗೆ ಮಾಡಬೇಕಾದ್ರೆ ನಮಗೆ ಅದರಲ್ಲಿ ಶ್ರದ್ಧೆ ಬೇಕು. ಆ ಶ್ರದ್ಧೆ ನಮಗಿಲ್ಲ ಅಂತಂದ್ರೆ ಪಾಪ ಹುಡುಗರೇ ಹಂಗೆಲ್ಲ ನಿರ್ಬಂಧ ಮಾಡ್ರೆ ಹೆಂಗಾಗುತ್ತೆ? ಸಣ್ಣ ಹುಡುಗ. ಹೌದು, ಹಾಗೆ ನಿರ್ಬಂಧ ಮಾಡೋಕ್ಕಾಗುವುದಿಲ್ಲ, ಸಂಧ್ಯಾವಂದನೆ ಮಾಡುವುದಿಲ್ಲ, ನಿಮಗದು ಬೇಡ. ಇದು ನಾವು ಈ ಸಮಯದಲ್ಲಿ ಎಚ್ಚೆತ್ತುಕೊಳ್ಳದೇ ಇದ್ದರೆ ಬರುವ ದಿವಸಗಳಲ್ಲಿ ಬರ್ತಕ್ಕಂತಹ ದಿವಸಗಳು ಇನ್ನೂ ಅತ್ಯಂತ ಕ್ರೂರವಾದ ದಿವಸಗಳು. ನಮಗೆ ಆ ವಿದೇಶಿಯರ ಸಂಸ್ಕೃತಿ ನಮ್ಮನ್ನ ಕಿತ್ತು ತಿಂತ ಇದೆ. ನಮಗಿಂತಲೂ ನಮ್ಮ ಹುಡುಗರಿಗೆ ಆ ವಿದೇಶಿಯ ಸಂಸ್ಕೃತಿಯ ಮೇಲಿನ ವ್ಯಾಮೋಹ ಅವರು ನಮ್ಮ ಸಂಸ್ಕೃತಿಯನ್ನು ಪೂರ್ತಿ ಮರೆಯುವಂತೆ ಮಾಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಮುಂದುವರೆದರೆ ಯಾವ ಭಯಂಕರವಾದ ಪರಿಸ್ಥಿತಿ ಬರುತ್ತೆ ಅಂತ ಎಣಿಸುವುದಕ್ಕೂ ಸಾಧ್ಯವಿಲ್ಲ. ಹಂಗಾಗಬಾರದು. ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು. ನಮ್ಮ ಸಂಸ್ಕೃತಿ ದೊಡ್ಡದು, ನಮ್ಮ ಸಂಸ್ಕೃತಿ ನಮಗೆ ಹಿರಿದು, ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮದು. ಈ ಭಾವನೆ ಬೇಕು.
ಇದಕ್ಕಾಗಿ ಪ್ರತಿಯೊಬ್ಬನು ಶ್ರಮಿಸಬೇಕು. ಇಲ್ಲಿ ಕೇವಲ ಯಾರೋ ಒಬ್ಬನಿಗಾಗಿ ಹೇಳುವುದಲ್ಲ, ಇದು ನಮ್ಮ ಇಡೀ ಸಮಾಜದ ಪ್ರತಿಯೊಬ್ಬನಿಗೂ ಇದರಲ್ಲಿ ಪಾತ್ರ ಇದೆ, ಜವಾಬ್ದಾರಿ ಇದೆ. ಯಾರೂ ತಮ್ಮ ಜವಾಬ್ದಾರಿಯನ್ನು ನುಣುಚಿಕೊಳ್ಳಬಾರದು ಅಂತನ್ನೋದಕ್ಕೆ ನಾನು ಹೇಳುವುದು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸಿದರೆ ನಮ್ಮ ಬ್ರಾಹ್ಮಣ್ಯವನ್ನು ನಾವು ಉಳಿಸಬಹುದು. ಇಲ್ಲದೆ ಹೋದರೆ ಇದನ್ನು ಉಳಿಸುವುದು ಬಹಳ ಕಷ್ಟವಾಗುತ್ತದೆ. ನಾನು ಸಮಾಜ ಬಾಂಧವರೆಲ್ಲರಿಗೂ ಕೂಡ ಈ ಒಂದು ಧರ್ಮ ಶ್ರದ್ಧೆಯನ್ನು ಭಗವಂತ ಕರುಣಿಸಲಿ ಎಂಬುದಾಗಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡುತ್ತೇನೆ. ಪ್ರತಿಯೊಬ್ಬರಿಗೂ ಆ ಧರ್ಮ ಶ್ರದ್ಧೆಯನ್ನು ಕರುಣಿಸಿ ಧರ್ಮವನ್ನು ಆಚರಿಸಬೇಕು. ಧರ್ಮದಲ್ಲಿ ನನಗೆ ಅಚಂಚಲವಾದಂತಹ ಶ್ರದ್ಧೆ ಬರಬೇಕು ಅಂತನೂ ಭಾವನೆ ಪ್ರತಿಯೊಬ್ಬನಿಗೆ ಬರಲಿದೆ. ಆಗ ಎಲ್ಲರೂ ಭಗವತ್ ಕೃಪೆಗೆ ಪಾತ್ರರಾಗಿ ತಮ್ಮ ಜನ್ಮವನ್ನು ಧನ್ಯ ಮಾಡಿಕೊಂಡು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಗುರುಗಳು ಉಪದೇಶ ಮಾಡತಕ್ಕಂತಹ ಆತ್ಮತತ್ವವನ್ನು ತಿಳಿದುಕೊಳ್ತಕ್ಕಂತಹ ಯೋಗ್ಯತೆಯನ್ನು ಪಡೆಯುವವರಾಗ್ತಾರೆ.